ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಚರ್ಚೆ ಮಾಡೋಣಪ್ಪ ಅಂತಂದ್ರೆ ಕಂಪ್ಯೂಟರ್ ಕುರಿತು ಚರ್ಚೆ ಮಾಡೋಣ ಸ್ನೇಹಿತರೆ. ಅದೇ ಕಂಪ್ಯೂಟರ್ ಒಳಗೆ ಏನು ಚರ್ಚೆ ಮಾಡೋಣಪ್ಪ ಅಂತಂದ್ರೆ ಇದು ಎಲ್ಲ ಎಕ್ಸಾಮ್ಗಳಿಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಸೆಂಟ್ರಲ್ ಮತ್ತು ಸ್ಟೇಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕೇಳುವ ಇದರ ಮೇಲೆ ಒಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ. ಈ ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿ VAO ಅದಕ್ಕೆ ಮತ್ತು ಈಗ ನೆಕ್ಸ್ಟ್ KSRP DAR ಕೇಳ್ತಾನೆ ಸ್ನೇಹಿತರೆ. ಇವೆಲ್ಲ ಒಂದು ಮಾರ್ಕ್ಸ್ ಕ್ವಶನ್ ಬರ್ತದೆ ಸ್ನೇಹಿತರೆ ಕಂಪ್ಯೂಟರ್ನಾಗ. ಇದು ನೋಡಿ ಸ್ನೇಹಿತರೆ, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಂತಲ್ಲ ನೋಡಿ. ಕನ್ನಡದಲ್ಲಿ ಏನಂತಾರಪ್ಪ ಅಂದ್ರೆ ಗಣಕ ಯಂತ್ರದ ಇತಿಹಾಸ ಅಂತ ಕರಿತೀವಿ. ನೋಡಿ ಏನಂತ ಕರಿತೀವಿ, ಗಣಕ ಯಂತ್ರದ ಇತಿಹಾಸ. ನಾವು ಇಲ್ಲಿ ಯಾರ್ಯಾರು ಏನೇನು ಸಂಶೋಧನೆ ಮಾಡಿದಂತ ಅದು ಹೇಳ್ಕೊಡ್ತೇನೆ ಸ್ನೇಹಿತರೆ. ನೋಡಿ ಒನ್ ಬೈ ಒನ್ ಚರ್ಚೆ ಮಾಡೋಣ. ಒಂದೇದು ಏನು ಕೊಟ್ಟೇನೆ ಸ್ನೇಹಿತರೆ, ಅಬ್ಯಾಕಸ್ ಅಂದ್ರೆ ಸ್ನೇಹಿತರೆ. ಅಬ್ಯಾಕಸ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಸ್ನೇಹಿತರೆ, ಮನಿ ಕಟ್ಟು ಅಂತ ಅಂತೀವಿ ಸ್ನೇಹಿತರೆ. ಇದು ಯಾರು ಸಂಶೋಧನೆ ಮಾಡಬೇಕು ಅಂದ್ರೆ ಸಂಶೋಧಕರು ಯಾರಪ್ಪ ಅಂತಂದ್ರೆ ಇದು ಅಬ್ಯಾಕಸ್ ಯಾರು ಸಂಶೋಧನೆ ಮಾಡಬೇಕಪ್ಪ ಅಂತಂದ್ರೆ ಚೀನಿಯರು ಮಾಡ್ತಾರೆ ಸ್ನೇಹಿತರೆ. ಇದು ಎಲ್ಲಿ ಉಪಯೋಗ ಆಗ್ತಪ್ಪ ಅಂದ್ರೆ ಭಾಗಾಕಾರ ಮತ್ತು ಗುಣಾಕಾರ. ನಾವೇನು ಈಗ ಭಾಗಾಕಾರ ಮತ್ತು ಗುಣಾಕಾರ ಏನು ಆವಲ್ ಚಿಹ್ನೆವು ನಾವೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಾಗ ಬಳಸ್ತೀವಿ ಸ್ನೇಹಿತರೆ. ಅಲ್ಲ ಎಲ್ಲಿ ಉಪಯೋಗ ಮಾಡ್ತಪ್ಪ ಅಂದ್ರೆ ಭಾಗಾಕಾರ ಮತ್ತು ಗುಣಾಕಾರದಲ್ಲಿ. ಅಬ್ಯಾಕಸ್ ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ ಚೀನಿಯರ್ ಸಂಶೋಧನೆ ಮಾಡ್ತಾರ. ಅದೇ ಥರ ಸೆಕೆಂಡ್ ಒಂದು ನೋಡ್ರಿ, ಲೊಗಾರಿಥಮ್. ಇದು ಕನ್ನಡದಲ್ಲಿ ಅಂತ ಕೇಳ್ತೀವಪ್ಪ ಅಂದ್ರೆ ಲಘು ಗಣಕ ಪದ್ಧತಿ ಅಂತ ಕರಿತೀವಿ ಸ್ನೇಹಿತರೆ. ಇದು ಯಾರು ಸಂಶೋಧಕರು ಲಘು ಗಣಕ ಅಂತ ಕರಿತೀವಿ ಸ್ನೇಹಿತರೆ. ಲಘು ಗಣಕ ಪದ್ಧತಿ ಇದು ಯಾರು ಸಂಶೋಧನೆ ಮಾಡ್ರಪ್ಪ ಅಂತಂದ್ರೆ ಜಾನ್ ನೆಪಿಯರ್. ಇದು ಎಲ್ಲಿ ಉಪಯೋಗ ಮಾಡ್ತಪ್ಪ ಅಂದ್ರೆ ಗಣನೆ ಅಂತ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಇದು ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಯಾಂತ್ರಿಕ ಕಲನ ಯಂತ್ರ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಏನಂತ ಕರಿತೀವಪ್ಪ ಅಂದ್ರೆ ಯಾಂತ್ರಿಕ ಕಲನ ಯಂತ್ರ ಅಂತ ಕರಿತೀವಿ ಸ್ನೇಹಿತರೆ. ಅದೇ ಥರ ಇದು ಯಾರು ಸಂಶೋಧನೆ ಮಾಡಬೇಕಪ್ಪ ಅಂತಂದ್ರೆ ನೋಡಿ ಬ್ಲೇಸ್ ಪ್ಯಾಸ್ಕಲ್ ಅಂತ. ನೋಡಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾರು ಸಂಶೋಧನೆ ಮಾಡಬೇಕಪ್ಪ ಅಂದ್ರೆ ಬ್ಲೇಸ್ ಪ್ಯಾಸ್ಕಲ್ ಅಂತ. ಇದು ಎಲ್ಲಿ ಉಪಯೋಗ ಮಾಡ್ತೇವಪ್ಪ ಅಂತಂದ್ರೆ ಸಂಕಲನ ಪ್ಲಸ್ ವ್ಯವಕಲನ. ನೋಡಿ ಪ್ಲಸ್ ಮತ್ತು ಮೈನಸ್ ಇವೇನು ಚಿಹ್ನೆ ಸ್ನೇಹಿತರೆ ಅಲ್ಲಿ ಉಪಯೋಗ ಮಾಡ್ತೀವಿ. ಅದೇ ಥರ ಫೋರ್ತ್ ನೋಟ್ ಸ್ನೇಹಿತರೆ, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ನೋಟ್ ಸ್ನೇಹಿತರೆ. ಇದು ಸೇಮ್ ಅದ ಬಟ್ ಏನಪ್ಪ ಅಂದ್ರೆ ಸಂಶೋಧನೆ ಮಾಡಿದ್ರೆ ಬೇರೆ ಅದ ಸ್ನೇಹಿತರೆ. ನೋಡಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾಂತ್ರಿಕ ಕಲನ ಯಂತ್ರ ಕನ್ನಡದಲ್ಲಿ. ಸಂಶೋಧಕರು ಯಾರಪ್ಪ ಅಂತಂದ್ರೆ ಲೆಬ್ನಿಸ್ ಗಾಟ್ಫ್ರೈಡ್ ಅಂತ. ನೋಡಿ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಲೆಬ್ನಿಸ್ ಗಾಟ್ಫ್ರೈಡ್ ಅಂತ. ನೋಡಿ ಅದೇ ಥರ ಇದು ಎಲ್ಲಿ ಉಪಯೋಗ ಮಾಡ್ತಪ್ಪ ಅಂದ್ರೆ ಗುಣಾಕಾರ ಮತ್ತು ಭಾಗಾಕಾರ ಉಪಯೋಗ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇದು ಏನು ಮಾಡ್ತೀವಪ್ಪ ಅಂತಂದ್ರೆ ಸಂಕಲನ ಪ್ಲಸ್ ವ್ಯವಕಲನ ಪ್ಲಸ್ ಮೈನಸ್ ಇದ್ದಲ್ಲಿ ಇದು ಮಾಡ್ತೀವಿ. ಅದೇ ಥರ ಗುಣಾಕಾರ ಮತ್ತು ಭಾಗಾಕಾರ ಇದ್ದಲ್ಲಿ ಏನಪ್ಪ ಅಂತಂದ್ರೆ ಇದು ಯಾಂತ್ರಿಕ ಕಲನ ಯಂತ್ರ ಕರಿತೀವಿ ಕನ್ನಡದಲ್ಲಿ. ಅದೇ ಥರ ಫಿಫ್ತ್ ನೋಟ್ ಸ್ನೇಹಿತರೆ, ನೇಪಿಯರ್ ಬೋನ್ಸ್ ಅಂತ. ನೇಪಿಯರ್ ಎಲಬುಗಳು ಅಂತ ಕರಿತೀವಿ ಸ್ನೇಹಿತರೆ. ನೇಪಿಯರ್ ಬೋನ್ಸ್ಗ ಈ ಕನ್ನಡದಲ್ಲಿ ನೇಪಿಯರ್ ಎಲಬುಗಳು ಅಂತ ಕರಿತೀವಿ. ಈ ನೆಕ್ಸ್ಟ್ ನೋಟ್ ಸ್ನೇಹಿತರೆ, ಸಂಶೋಧಕರು ಯಾರಪ್ಪ ಅಂತಂದ್ರೆ ಜಾನ್ ನೇಪಿಯರ್ ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಇದೆ ನೋಡಿ ಸ್ನೇಹಿತರೆ. ನೇಪಿಯರ್ ಎಂಬುದು ನೇಪಿಯರ್ ಬೋನ್ಸ್ ಯಾರು ಸಂಶೋಧಕರು ಮಾಡಿದ್ರಪ್ಪ ಅಂತ ಸಂಶೋಧನೆ ಯಾರು ಮಾಡಿದ್ರಪ್ಪ ಅಂದ್ರೆ ಜಾನ್ ನೇಪಿಯರ್ ಅಂತ. ನೋಡಿ ಇದು ಏನು ಉಪಯೋಗ ಮಾಡ್ಬೇಕು ಅಂದ್ರೆ ಗುಣಾಕಾರ. ನೋಡಿ ಸ್ನೇಹಿತರೆ ಇದ್ರ ಮ್ಯಾಗ ಒಂದು ಕ್ವಶನ್ ಫಿಕ್ಸ್ ಇದೆ ಸ್ನೇಹಿತರೆ, 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದೆ. ಅದೇ ಥರ ಸ್ಲೈಡ್ ರೂಲ್ ಅಂದ್ರೆ ಕನ್ನಡದಲ್ಲಿ ಏನು ಕರಿತೀವಿ ಸ್ನೇಹಿತರೆ, ಜಾರು ಫಲಕ ಅಂತ ಕರಿತೀವಿ. ಜಾರು ಫಲಕ ಇದು ಯಾರು ಸಂಶೋಧನೆ ಯಾರು ಮಾಡಿದ್ರಪ್ಪ ಅಂತಂದ್ರೆ ವಿಲಿಯಂ ಅಟರೇಟ್ ಸ್ನೇಹಿತರೆ. ಆಲ್ರೆಡಿ ಎಕ್ಸಾಮ್ನಲ್ಲಿ ಕೇಳಿದ್ರೆ ಸ್ನೇಹಿತರು, ಎಕ್ಸಾಮ್ನಲ್ಲಿ ಕೇಳಿದ್ರೆ 1 ಮಾರ್ಕ್ಸ್ ಕ್ವಶನ್ ಇದು. ನೋಡಿ ಸ್ನೇಹಿತರೆ ಇದು ಎಲ್ಲಿ ಉಪಯೋಗ ಮಾಡ್ತಪ್ಪ ಅಂದ್ರೆ ಗಣನೆ. ಸ್ಲೈಡ್ ರೂಲ್ ಇನ್ನೊಂದ್ಸರಿ ಹೇಳ್ತೀನಿ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಇದು. ಸ್ಲೈಡ್ ರೂಲ್ ಅಂದ್ರೆ ಕನ್ನಡದಲ್ಲಿ ಜಾರು ಫಲಕ. ಇದು ಯಾರು ಸಂಶೋಧನೆ ಮಾಡಿದ್ರಪ್ಪ ಅಂದ್ರೆ ವಿಲಿಯಂ ಅಟರೇಟ್ ಅಂತ. ಅದೇ ಥರ 7th ನೋಟ್ ಸ್ನೇಹಿತರೆ, ಲೊಗಾರಿಥಮ್ ಟೇಬಲ್ಸ್ ಕನ್ನಡದಲ್ಲಿ ಲಘು ಗಣಕ ಕೋಷ್ಟಕ ಅಂತ ಕರಿತೀವಿ ಸ್ನೇಹಿತರೆ. ಇದು ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂತಂದ್ರೆ ಹೆನ್ರಿ ಬ್ರಿಗ್ಸ್ ಅಂತ ಸ್ನೇಹಿತರೆ. ಲೊಗಾರಿಥಮ್ ಟೇಬಲ್ಸ್ ಕನ್ನಡದಲ್ಲಿ ಲಘು ಗಣಕ ಕೋಷ್ಟಕ ಅಂತ ಕರಿತೀವಿ. ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂತಂದ್ರೆ ಹೆನ್ರಿ ಬ್ರಿಗ್ಸ್ ಅಂತ. ಇದು ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ಗಣನೆ. ಅದೇ ಥರ
ಲೋಂಕಾರ ಸ್ನೇಹಿತರೆ ಎಂಟನೇದು ಲೋಂಕಾರ. ಇದು ಏನಪ್ಪ ಅಂದ್ರೆ ಕನ್ನಡದಲ್ಲಿ ಮಗ್ಗದ ರಟ್ಟುಗಳು ಅಂತ ಕರಿತೀವಿ ಸ್ನೇಹಿತರೆ. ಲೋಂಕಾರ ಅಂದ್ರೆ ಮಗ್ಗದ ರಟ್ಟುಗಳು. ಇದು ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂತಂದ್ರೆ ಜೋಸೆಫ್ ಜಾಕರ್. ನೋಡಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಇದೆ ಇದು. ಇದು ಯಾರಪ್ಪ ಅಂದ್ರೆ ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ ಯಾವುದು ಮಗ್ಗದ ರಟ್ಟುಗಳು ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ ಜೋಸೆಫ್ ಜಾಕರ್ ಅಂತ. ಅದೇ ತರ ಇದು ಏನು ಉಪಯೋಗ ಮಾಡ್ತಾರಪ್ಪ ಅಂದ್ರೆ ಮಗ್ಗದಲ್ಲಿ ದಾರದ ಬಳಕೆ. ನೋಡಿ ಸ್ನೇಹಿತರೆ, ಮಗ್ಗದಲ್ಲಿ ದಾರದ ಬಳಕೆ. ಅದೇ ತರ ನಾನು 9th ನೋಡಿ ಸ್ನೇಹಿತರೆ, 9th IBM Mark 1 ಸ್ನೇಹಿತರೆ. ಇದು ಗಣಕ ಯಂತ್ರ. IBM ಎಂಬುದು ಒಂದು ಗಣಕ ಯಂತ್ರ ಸ್ನೇಹಿತರೆ. ಇದು ಯಾರು IBM Mark 1 ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ ಹೋವಾರ್ಡ್ ಏಕನ್. ನೋಡಿ ಸ್ನೇಹಿತರೆ, ಹೋವಾರ್ಡ್ ಐಕನ್ ಮತ್ತು ಗ್ರೇಸ್ ಹಾಪರ್ ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಸ್ನೇಹಿತರೆ, ಇದನ್ನು ಕ್ವಶನ್ ಕೇಳಿದ್ರೆ ಸ್ನೇಹಿತರೆ SSC ಕ್ವಶನ್ ಕೇಳಿದ್ರೆ IBM ಮಾರ್ಕ್ ಯಾರು ಸಂಶೋಧನೆ ಮಾಡಬೇಕು ಅಂದ್ರೆ ಹೋವಾರ್ಡ್ ಐಕನ್ ಮತ್ತು ಗ್ರೇಸ್ ಹಾಪರ್ ಅಂತ. ಅದೇ ತರ 10ನೇ ನೋಡಿ ಸ್ನೇಹಿತರೆ, ಬೂಲಿಯನ್ ಅಲ್ಜಿಬ್ರಾ ಅಂತ. ಕನ್ನಡದಲ್ಲಿ ಬೂಲಿಯನ್ ಬೀಜಗಣಿತ ಸ್ನೇಹಿತರೆ. ನೋಡಿ ಸಂಶೋಧನೆ ಯಾರು ಮಾಡಬೇಕು ಅಂದ್ರೆ ಜಾರ್ಜ್ ಬೂಲ್ ಅಂತ ಸ್ನೇಹಿತರೆ. ಇದೇ ಇದೆ ನೋಡಿ ಸ್ನೇಹಿತರೆ, ಕ್ವಶನ್ ಅಲ್ಲಿ ಆನ್ಸರ್ ಇದೆ ಜಾರ್ಜ್ ಬೂಲ್ ಸ್ನೇಹಿತರೆ. ಅದೇ ತರ ನೋಡಿ ಎಡಿ ಸ್ಯಾಕ್ ಸ್ನೇಹಿತರೆ. ಎಡಿ ಸ್ಯಾಕ್ ಆಲ್ರೆಡಿ ಕ್ವಶನ್ ಕೇಳಿದ ಸ್ನೇಹಿತರೆ. ಎಡಿ ಸ್ಯಾಕ್ ನೋಡಿ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಸ್ನೇಹಿತರೆ. ನೋಡಿ ಎಡಿ ಸ್ಯಾಕ್ ಲಾಂಗ್ ಫಾರ್ಮ್ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಡಿಲೇ ನೋಡಿ ಸ್ನೇಹಿತರೆ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಸ್ನೇಹಿತರೆ. ಇದು ಯಾರು ಸಂಶೋಧನೆ ಮಾಡಬೇಕು ಅಂದ್ರೆ ಎಲ್ ವಿ ವಿಲಿಕ್ಸ್ ಅಂತ ಸಂಶೋಧನೆ ಮಾಡ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಅಧ್ಯಯನದಲ್ಲಿ ಕೇಳಿದರೆ ಭಾಳ ಇಂಪಾರ್ಟೆಂಟ್ ಇದು. ಅದೇ ಥರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, 12ನೇದು ENIAC. ಎನ್ ಯಾಕೆ ಸ್ನೇಹಿತರೆ, ಯಾರು ನೋಡಿ ನಂಬರ್ ನೋಡಿ ಸ್ನೇಹಿತರೆ. ಇ ಅಂದ್ರೆ ಎಲೆಕ್ಟ್ರಾನಿಕ್, ಎನ್ ಅಂದ್ರೆ ನ್ಯೂಮೆರಿಕ್. ಅದೇ ಥರ ಈ ಐ ಅಂದ್ರೆ ಇಂಟಿಗ್ರೇಟರ್, ಎ ಅಂದ್ರೆ ಐಂಡ್ ಸ್ನೇಹಿತರೆ. ಕನ್ನಡ ನಾವು ಸ್ನೇಹಿತರೆ ಐಂಡ್. ಅದೇ ಥರ ಸಿ ಅಂದ್ರೆ ಕ್ಯಾಲ್ಕುಲೇಟರ್ ಸ್ನೇಹಿತರೆ. ಎಲೆಕ್ಟ್ರಾನಿಕ್, ನ್ಯೂಮೆರಿಕ್, ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಸ್ನೇಹಿತರೆ. ಇದು ಯಾರು ಸಂಶೋಧನೆ ಮಾಡಬೇಕಪ್ಪ ಅಂತಂದ್ರೆ ಜೋಸೆಫ್ JP ಮತ್ತು ಎಕರ್ಟೆ ಆ್ಯಂಡ್ JW ಮ್ಯಾನ್ಸ್ಲೆ ಅಂತ ಇಬ್ಬರು ಸಂಶೋಧನೆ ಮಾಡ್ತಾರೆ ಸ್ನೇಹಿತರೆ. ನೋಡಿ ಎನ್ ಯಾಕ್ ಇದು ಇಬ್ಬರು ಸಂಶೋಧನೆ ಮಾಡ್ತಾರೆ ಸ್ನೇಹಿತರೆ. ಎಲೆಕ್ಟ್ರಾನಿಕ್, ನ್ಯೂಮೆರಿಕ್, ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಯಾರು ಸಂಶೋಧನೆ ಮಾಡ್ತಾರಪ್ಪ ಜೋಸೆಫ್ JP. ನೆಕ್ಸ್ಟ್ ಎಕರ್ಟೆ. ಅದೇ ಥರ JW ಮ್ಯಾನ್ಸ್ಲೆ ಅಂತ. ಅದೇ ಥರ ಇದನ್ನ ಕೇಳಿದ್ರೆ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ, ಇವೆಲ್ಲ ಇಂಪಾರ್ಟೆಂಟ್. ಈಗ ನೋಡಿ 13ನೇದು AD ವ್ಯಾಕ್ ಎಲೆಕ್ಟ್ರಾನಿಕ್ ಡಿಸ್ಕ್ರಿಯೇಟ್ ನೋಡಿ ಸ್ನೇಹಿತರೆ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಸ್ನೇಹಿತರೆ. ಎಲೆಕ್ಟ್ರಾನಿಕ್ ಡಿಸ್ಕ್ರಿಯೇಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಸ್ನೇಹಿತರೆ. ಇದು ಯಾರು ಸಂಶೋಧನೆ ಮಾಡಬೇಕು ಅಂದ್ರೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ ಅಂತ ಒಂದು ವಿಶ್ವವಿದ್ಯಾಲಯ. ಅದು ಯಾವುದಪ್ಪ ಅಂದ್ರೆ ವಿಶ್ವವಿದ್ಯಾಲಯ ಹೆಸರು ಏನಪ್ಪ ಅಂದ್ರೆ ಪೆನ್ಸಿಲ್ವೇನಿಯಾ ಅಂತ. ಅದೇ ಥರ 14th ನೋಡಿ ಸ್ನೇಹಿತರೆ, 14ನೇದು ಅನ್ಅಯಾಕ್ ನೋಡಿ ಯೂನಿವರ್ಸಲ್ ನೋಡಿ ಸ್ನೇಹಿತರೆ. ಯೂನಿವರ್ಸಲ್ 3 ಅಕ್ಷರ ಬಂದು ಸ್ನೇಹಿತರೆ. ಯೂನಿವರ್ಸಲ್ ಯೂನಿವರ್ಸಲ್ ಎಲ್ಲ ಬಂದು. ಎ ಅಂದ್ರೆ ಆಟೋಮೆಟಿಕ್, ಸಿ ಅಂದ್ರೆ ಕಂಪ್ಯೂಟರ್ ಸ್ನೇಹಿತರೆ. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಸ್ನೇಹಿತರೆ. ಇದು ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ ಜೋಸೆಫ್ JP ಎಕರ್ಟೆ ಆ್ಯಂಡ್ JW ಮ್ಯಾನ್ಸ್ಲೆ ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡಿ ಮತ್ತೆ ಇನ್ನೊಂದು ಕಂಡಿರೋ ಸ್ನೇಹಿತರೆ NIAC ನೋಡ್ಕೊಂಡ್ರೆ ಇಲ್ಲಿ ಅನ್ಅಯಾಕ್ ನೋಡಿ ಸ್ನೇಹಿತರೆ. ಇಲ್ಲಿ 2 ಜಿಲ್ಲೆಗಳ ಬರೆಯಿದೆ. ಇಲ್ಲಿ 7 ಜಿಲ್ಲೆಗಳಪ್ಪ ಅಂದ್ರೆ ಇಲ್ಲಿ ಇ ಇದೆ, ಇಲ್ಲಿ ಯು ಇದೆ ಸ್ನೇಹಿತರೆ. ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಈ ಇದ್ದಲ್ಲಿ ಅವ್ರ್ಯಾರು, ಯು ಇದ್ದಲ್ಲಿ ಅವ್ರ್ಯಾರು ಸ್ನೇಹಿತರೆ. ಅದೇ ಥರ ಲಾಸ್ಟ್ ನೋಡಿ ಸ್ನೇಹಿತರೆ 15ನೇದು DOS ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಸ್ನೇಹಿತರೆ. ಇದು ಯಾರು ಹೇಳ್ತಾರಪ್ಪ ಅಂದ್ರೆ ಟ್ಯಾಮ್ ಪ್ಯಾಟರ್ಸನ್ ಸ್ನೇಹಿತರೆ. ನೋಡಿ DOS ಯಾರು ಹೇಳ್ತಾರಪ್ಪ ಅಂದ್ರೆ ಲ್ಯಾಂಪ್ಟಾಪ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದು ಯಾರು ಹೇಳ್ತಾರಪ್ಪ ಅಂದ್ರೆ ಟ್ಯಾಮ್ ಪ್ಯಾಟರ್ಸನ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವೆಲ್ಲ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳುವಂಥ ಕ್ವಶನ್ ಸ್ನೇಹಿತರೆ. 1 ಮಾರ್ಕ್ಸ್ ಕ್ವಶನ್ ಇದೆ ಸ್ನೇಹಿತರೆ. ನಿಮಗೆ ಏನು ನನ್ನ ವಿಡಿಯೋಗಳನ್ನು ಇಷ್ಟವಾದರೆ ಚಾನಲನ್ನು ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.